ಎಸ್, ಆರ್ಎಸ್ಎಸ್ ಭಾರತದ ದೇಶದ ತಾಲಿಬಾನ್ ವಿವಾದದ ಕಿಡಿ ಹೊತ್ತಿಸಿದಂತಹ ಕೈ ನಾಯಕ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಭಾರಿ ಆಕ್ರೋಶ. ಇದು ಇಲ್ಲಿಗೆ ಮುಗಿಯಲ್ಲ, ಇದು ನಾಳೆ ನಾಡಿದ್ದವರೆಗೂ ಆಕ್ರೋಶ ಹೊರಗೆ ಬರುತ್ತೆ. ಯಾಕಂತಂದ್ರೆ ಅವ್ರು ಹೇಳಿರೋ ಮಾತು ಆಗಿದೆ. ಆರ್ಎಸ್ಎಸ್ ಭಾರತ ದೇಶದ ತಾಲಿಬಾನ್ ವಿವಾದದ ಕಿಡಿ ಹೊತ್ತಿಸಿದಂತಹ ಕೈ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಭಾರಿ ಆಕ್ರೋಶ. ಕೆಂಪುಕೋಟೆಯಲ್ಲಿ ಆರ್ಎಸ್ಎಸ್ ಶ್ಲಾಘಿಸಿದ್ದಂತಹ ಮೋದಿ ಅದನ್ನ ಟೀಕಿಸುವ ಭರದಲ್ಲಿ ಬಿಕೆ ಹರಿಪ್ರಸಾದ್ ವಿವಾದ. ಆರ್ಎಸ್ಎಸ್ ಭಾರತದ ತಾಲಿಬಾನ್ ಅಂತ ಹೇಳಿರುವಂತಹ ಕಾಂಗ್ರೆಸ್ ಬಿಕೆ ಹರಿಪ್ರಸಾದ್ ಆರೋಪಕ್ಕೆ ಫುಲ್ಲು ಗರಂ ಆಗಿದೆ. ಬಿಜೆಪಿ ಅದು ಹೆಂಗ್ರಿ ಹೇಳ್ತೀರಾ? ಆರ್ಎಸ್ಎಸ್ ದೇಶದ ಒಂದು ತಾಲಿಬಾನ್ ಅಂತ ಹೇಳಿ ನಿಮ್ಮ ರಾಜಕೀಯ ಕೆಸರೆರಚಾಟಕ್ಕೆ ಒಂದು ಸಂಘಟನೆಯೋ ಪುರಾತನ ಹಳೆ ಕಾಲದಿಂದ ಬಂದಿರುವಂಥದ್ದು ಇದು ಆರ್ಎಸ್ಎಸ್ ಎನ್ನುವಂಥದ್ದು. ಈಗಿಂದ ಅಲ್ವೇ ಅಲ್ಲ, ಬಿಜೆಪಿಗೂ ಸಂಬಂಧಪಟ್ಟಿದ್ದಲ್ಲ, ಇದು ಕಾಂಗ್ರೆಸ್ಸಿಗೂ ಸಂಬಂಧಪಟ್ಟಿದ್ದಲ್ಲ. ನೀವು ಅಂದ್ಕೊಳ್ಳೋದದು ಬಿಜೆಪಿ ಅಂತಂದ್ರೆ ಆರ್ಎಸ್ಎಸ್ ಅಂದ್ರೆ ಬಿಜೆಪಿ. ಯಾರು ಹೇಳಿದ್ದು? ಅದು ಅವ್ರವ್ರಿಗೆ ಅಂದ್ಕೊಂಡಿದ್ದದು. ಇದು ದೇಶದಲ್ಲಿರುವಂತಹ ಒಂದು ಸಂಘಟನೆ, ಅದರಿಂದ ಬಹಳ ಉಪಯೋಗ ಆಗಿದೆ. ಅದು ತಲೆಯಲ್ಲಿ ಇಟ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಕೈ ನಾಯಕರು ಬಿಜೆಪಿಯನ್ನ ಟೀಕಿಸುವ ಭರದಲ್ಲಿ ಆರ್ಎಸ್ಎಸ್ ಅನ್ನ ಟೀಕಿಸ್ತಾ ಇದ್ದಾರೆ, ಆರ್ಎಸ್ಎಸ್ ಕಟ್ಟದವ್ರನ್ನ ಟೀಕಿಸ್ತಾ ಇದ್ದಾರೆ. ಕೆಂಪುಕೋಟೆಯಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಶ್ಲಾಘನೆ ವ್ಯಕ್ತಪಡಿಸಿದಂತಹ ಮೋದಿಯನ್ನ ಟೀಕಿಸ್ಲಿಕ್ಕೆ ಹೋಗಿ ಬಿಕೆ ಹರಿಪ್ರಸಾದ್ ಅವರು ಒಂದು ದೊಡ್ಡ ಮಾತನ್ನ ಹೇಳಿದ್ದಾರೆ. ಆರ್ಎಸ್ಎಸ್ ತಾಲಿಬಾನ್ ಇದ್ದಂಗಂತೆ. ಸೀರಿಯಸ್? ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಆರ್ಎಸ್ಎಸ್ ಸಂಘಟನೆಯಲ್ಲಿರುವಂತಹ ಜನಸಂಖ್ಯೆ ಗೊತ್ತಾ ನಿಮಗೆ? ಅವ್ರು ಸೈಲೆಂಟ್ ಆಗಿರ್ತಾರಾ? ಇದಕ್ಕೆ ನೀವು ದಂಡವನ್ನ ಕಟ್ಟಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ವಿಚಾರವಾಗುತ್ತೆ. ಕ್ಷಮೆ ಕೇಳುವಂತೆ ಹೇಳಿದ್ರು ನೋಡಿ ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ಆರ್ಎಸ್ಎಸ್ ಮುಟ್ಟಿದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.